ಈಗ ನನ್ನ ಭಯಂಕರ ಕೈ ನೋವಿದೆ. ಕೈ ನೋವಿನ ದುರಾತ್ಮ ಬಂದು ನನ್ನ ಕೈ ಹಿಡ್ಕೊಂಡಿದ್ದಾನೆ. ಆಗ ಏನು ಮಾಡ್ಬೇಕು ಗೊತ್ತಾಗ್ತಾಯಿಲ್ಲ. ನಾವು ಫಸ್ಟ್ ಏನು ಮಾಡ್ತೀವಿ, ಬ್ರದರ್ ಬ್ರದರ್ ನನಗೆ ಸಿಕ್ಕಾಬಿಟ್ಟೆ ಕೈ ನೋವು, ಕೈ ಎತ್ತಕ್ಕಾಗ್ತಾಯಿಲ್ಲ, ಬಿಡ್ತಾನೆ ಇಲ್ಲ ಬ್ರದರ್, ನೋವು ಬ್ರದರ್ ಆಗ್ತಾಯಿಲ್ಲ ಬ್ರದರ್, ಪ್ರೇಯರ್ ಮಾಡಿ. ಆಗ ಪ್ರೈಸ್ ಗಾಡ್, ಜಸ್ಟ್ ಬ್ರದರ್ ಬಂದರು, ಬ್ರದರ್ ಬನ್ನಿ ಬ್ರದರ್, ಅವರು ನಿಮಗೆ ಇನ್ನೊಂದು ಕರೀತಾನೆ. ಇವ್ರು ಬಂದರು, ತಲೆ ಮೇಲೆ ಕೈ ಪ್ರೇ ಮಾಡಿದ್ರು, ಪ್ರೇ ಮಾಡಿ ಬದ ಈ ಕೈ ನೋವು ಬಿಟ್ಟು ಹೋಗ್ಲಿಕ್ಕೆ, ಕೈ ನೋವು ಬಿಟ್ಟು ತೊಲಗು. ಯಾವಾಗ ಯೇಸು ನಾಮದಲ್ಲಿ ಕೈ ನೋವು ಬಿಟ್ಟು ತೊಲಗು ಅಂತ ಹೇಳಿದ ತಕ್ಷಣ ಜಸ್ಟ್ ಈ ಕೈ ನೋವು ಬಿಟ್ಟೋಯ್ತು. ಅವ್ರ ಕೈ ನೋವು ಬಿಟ್ಟೋಯ್ತು. ಆಗ ಓ ಥ್ಯಾಂಕ್ ಯು ಬ್ರದರ್, ವಾವ್ ಹಾಲೆಲೂಯಾ ಹಾಲೆಲೂಯಾ, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಇರಿ ಹೋಗ್ಬೇಡಿ ಒಂದು ಕವರ್ಗೆ ಹಾಕ್ಬಿಟ್ಟು ಇನ್ನು ಬ್ರದರ್ ಥ್ಯಾಂಕ್ ಯು ಬ್ರದರ್. ಕೈ ನೋವು ಹೋಯ್ತು. ಕೊನೆಗೆ ಬ್ರದರ್ ಹೋದರು. ಅದಾದಮೇಲೆ ಹಲ್ಲೆಲೂಯಾ, ವಾವ್ ಹಲ್ಲೆಲೂಯಾ, ಎಂಥ ಪವರ್ಫುಲ್ ಬ್ರದರು, ರೆಡ್ ಕಲರು ಶರ್ಟ್ ಹಾಕೋ ಬಂದಿದ್ದು, ತುಂಬ ಪವರ್ಫುಲ್ ಬ್ರದರು. ಅದಾದಮೇಲೆ ಪ್ರೈಸ್ ಗಾಡ್, 1 ದಿನ 2 ದಿನ ಕಳೀತು. 2 ದಿನ ಕಳೆದಾದ್ಮೇಲೆ ಕೈ ನೋವು ಮತ್ತು ಕಾಲು ನೋವು ಎರಡೂ ಒಟ್ಟಿಗೆ ಬಂದವು. ಬನ್ನಿ ಕೈ ನೋವು ಕೈಯಲ್ಲಿ ಬಂತು. ಮತ್ತೆ ಫೋನ್ ಮಾಡಿದೆ ಬ್ರದರ್ಗೆ, ಬ್ರದರ್ ನೀವು ಅವತ್ತು ಪ್ರೇಯರ್ ಮಾಡ್ಬಿಟ್ಟು ಹೋದ್ರು, ಅದೇ ಬ್ರದರ್ ಅಲ್ವಾ? ಹೌದು ಬ್ರದರ್, ಹೌದು. ದಯವಿಟ್ಟು ಬ್ರದರ್ ನೀವು ಪ್ರೇಯರ್ ಮಾಡಿದ್ಮೇಲೆ 2 ದಿನ ಚೆನ್ನಾಗಿದೆ ಬ್ರದರ್, ಈಗ ಕೈ ನೋವು ಕಾಲು ನೋವು ಎರಡೂ ಬಂದ್ಬಿಟ್ಟಿದೆ ಬ್ರದರ್, ದಯವಿಟ್ಟು ಪ್ಲೀಸ್ ಬನ್ನಿ ಬ್ರದರ್, ತಡ್ಕೊಳಕ್ಕಾಗ್ತಲ್ಲ. ಮತ್ತೆ ಅವರು ಒಂದೊಳ್ಳೆ ಹಣೆ ಬರ ಐತಲ್ಲ ಅಂತ ಬಂದರು. ಪ್ರೇಯರ್ ಮಾಡಿ ಬ್ರದರ್, ಜಸ್ಟ್ ಏನು ಮಾಡ್ತಾರೆ ಗೊತ್ತೇ, ಅವತ್ತು ಓಡಿಸ್ರಲ್ಲ ಬ್ರದರ್, ಹಂಗೆ ಓಡಿಸಿ ಬ್ರದರ್ ಆಯ್ತು. ಈಗ ಹೇಳಿ ಜಸ್ಟ್ ಎರಡಕ್ಕೂ ಆಜ್ಞೆ ಮಾಡಿ. ಯೇಸು 2 ನೋವುಗಳು ಬಿಟ್ಟು ತೊಲಗಲಿ ಯೇಸು ನಾಮದಲ್ಲಿ. 2 ನೋವುಗಳು ಬಿಟ್ಟು ತೊಲಗಲಿ. ಕೈ ನೋವೇ, ಕಾಲು ನೋವೇ, ದುರಾತ್ಮಗಳೇ ಬಿಟ್ಟು ತೊಲಗಲಿ. ಹಲ್ಲೆಲೂಯಾ ಹಲ್ಲೆಲೂಯಾ. ವಾವ್ ಬ್ರದರ್, ನಿಮ್ಮಲ್ಲಿ ಇಂಥ ಪವರ್ ಅಂತ ಗೊತ್ತೇ ಇರಲಿಲ್ಲ ಬ್ರದರ್. ಥ್ಯಾಂಕ್ ಯು ಬ್ರದರ್, ಜಸ್ಟ್ ಬ್ರದರ್ ಥ್ಯಾಂಕ್ ಯು. ಬಟ್ ಇವ್ರು ನಿಂತೇ ಇದ್ದಾರೆ, ಇನ್ನೇನೋ ಕೊಡ್ತಾರೆ ಅಂತ ಹೇಳಿ ಹೋಸಲ ಕೊಟ್ಟಿದ್ದೀನ ಬ್ರದರ್, ದಯವಿಟ್ಟು. ಅಬ್ಬಾ ಎಂಥ ಬ್ರದರು, ವಾವ್ ಪ್ರೈಸ್ ಗಾಡ್. ನಾನು ಎಲ್ಲೆಲ್ಲೂ ಹೋಗಿದ್ದೀನಿ, ಯಾವ ಬ್ರದರ್ ಈ ಥರ ಮಾಡಲಿಲ್ಲ. ಎಂಥ ಪವರ್ಫುಲ್ ಬ್ರದರ್, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಅಬ್ಬಾ ಎಸಪ್ಪ ಬೇಡ ಕೊಟ್ಬಿಡ ಕಣಪ್ಪ, ಹಾಲೆಲೂಯಾ. ಆವಾಗ ಮಾತ್ರ ಏಸಪ್ಪ ಮುಗೀತು. ಇನ್ನೊಂದು 3 ದಿನಗಳು ಬಿಟ್ಟಾದ್ಮೇಲೆ ಜಸ್ಟ್ ಕೈ ನೋವು, ಕಾಲು ನೋವು, ತಲೆನೋವು 3 ಬಂದವು. ಕೈ ಎತ್ತಕ್ಕಾಗ್ತಾಯಿಲ್ಲ, ಕಾಲು ಎತ್ತಕ್ಕಾಗ್ತಾಯಿಲ್ಲ, ತಲೆ ಬೇರೆ ಭಾರ. ತಲೆ ಹಿಡ್ಕೊಳ್ಳಿ ಅವರು. ಅಯ್ಯೋ ಬ್ರದರ್ಗೆ ಫೋನ್ ಮಾಡೋಕ್ಕೂ ಆಯ್ತಲ್ಲ, ಅಷ್ಟು ತಲೆ ನೋವು, ಹೆಂಗೋ ಕಣ್ಣು ಕಾಣಿಸ್ತಾಯಿಲ್ಲ. ಅಯ್ಯೋ ಬ್ರದರ್ ಎಲ್ಲೆಲ್ಲ ಹೋಯ್ತೈತಲ್ಲ ಕೈ. ಹಲೋ ಬ್ರದರ್ ಆಗ್ತಲ್ಲ ಬ್ರದರ್, ಏನಾಯ್ತು? ಹಲೋ ಯಾರು ನೀವು? ಅದೇ ಬ್ರ ಅವತ್ತು ಕಾಲು ನೋವು, ಕೈ ನೋವು. ನೀವ ಸ್ವಿಚ್ ಆಫ್. ತಲೆ ಕೆಟ್ಟವನು ಇನ್ನೂ ಬಿಟ್ಟು ಹೋಗಿಲ್ಲ, ಮೊಬೈಲ್ ಸ್ವಿಚ್ ಆಫು. ಅದಾದಮೇಲೆ ಇನ್ನೊಂದು ಬ್ರದರ್ ಫೋನ್ ಮಾಡೋಣ. ಹಲೋ ಇನ್ನೊಂದು ಬ್ರದರ್ಗೆ, ಹಲೋ ಬ್ರದರ್ ನಿಮ್ಮ ಜೊತೆಲೆ ಬಂದಿರಲಿಲ್ಲ ಬ್ರದರು, ಅವ್ರಿಗೆ ಫೋನ್ ಮಾಡಿದ್ದೆ ಬ್ರ, ಅವ್ರು ಬರಲಿಲ್ಲ ಬ್ರದರ್, ಸ್ವಿಚ್ ಆಫ್ ಮಾಡಿಬಿಟ್ರು ಬ್ರದರ್, ನಾಟ್ ರೀಚೇಬಲ್ ಮಾಡ್ಕೊಂಡಿದ್ದಾರೆ, ನೀವಾದರೂ ಬನ್ನಿ ಬ್ರದರ್. ನೀವು ಯಾರು ಹೇಳಿ? ಅದೇ ಅವ್ರ ಬ್ರದರ್ ಬಂದು ಕೈ ನೋವು ಕಾಲು ನೋವು ಪ್ರೇಯರ್ ಮಾಡ್ಬಿಟ್ಟು ಹೋಗಿದ್ರು, ಅವ್ರು ನಿಮ್ಮ ಬಗ್ಗೆ ಹೇಳಿದ್ದಾರೆ. ನನಗೂ ಟೈಮ್ ಇಲ್ಲ, ನಾನು ಔಟ್ ಆಫ್ ಸ್ಟೇಷನ್. ಇಡೀ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಆಗ ಜಸ್ಟ್ ಇನ್ನೇನು ಮಾಡೋಕ್ಕಾಗಲ್ಲ. ಬೈಬಲ್ ತೆಗೆದೆ, ಬೈಬಲ್ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಕ್ರಿಸ್ತೇಸು ನನ್ನನ್ನು ದೇವರ ಮಗುವಾಗಿ ಮಾರ್ಪಡಿಸ್ಲಿಕ್ಕಾಗಿ, ನೀತಿವಂತರಾಗಿ ಮಾರ್ಪಡಿಸ್ಲಿಕ್ಕಾಗಿ ಶಿಲುಬೆಲ್ ನನ್ನೆಲ್ಲ ಪಾಪಗಳು ಹೊತ್ಕೊಂಡು ಶಿಲುಬೆಲ್ ನನಗೋಸ್ಕರ ಮರಣ ಹೊಂದಿದ್ರು. ಅವರ ಗಾಯಗಳಿಂದ ನಾನು ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೇನೆ.
ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಆಗಿದ್ದೇನೆ. 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 ಯೇಸುವೆ ನಿಮ್ಮ ಗಾಯ, ವಾವ್, ಹಾಲೆಲೂಯ. ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಆಗಿದ್ದೇನೆ. ಹಾಲೆಲೂಯ, ಹಾಲೆಲೂಯ. ಮೈ ಗಾಡ್, ಅಪ್ಪ ಎಷ್ಟು ಹಗುರಾಗೋಯ್ತು. ಓಹೋ, ಇನ್ನೂ ಸ್ವಲ್ಪ ಬರಲಿ ನೋಡೋಣ. ಯಾವ ಬ್ರದರು ಬೇಡ, ಯಾರು ಬೇಡ. ನನಗೆ ಗೊತ್ತಾಯ್ತು ಸೀಕ್ರೆಟ್. ದೇವರ ವಾಕ್ಯವನ್ನು ಬಾಯಿ ತೆಗೆದು ನಾನು ನುಡಿಯುತ್ತಾ, ಅದನ್ನೇ ಪದೇ ಪದೇ ನುಡಿಯುತ್ತಾ, ಮನಸ್ಸಿನಲ್ಲಿ ಹೃದಯ ಯಾವ ಧ್ಯಾನಿಸ್ತೇನೋ ಎಲ್ಲಪ್ಪ ಸರಿಯಾ. ತಲೆನೋವು ಹೋಯ್ತು, ಸೂಪರ್. ಕೈ ನೋವು, ಪ್ರೇಸ್ ಗಾಡ್, ಹಾಲೆಲೂಯ, ಜಸ್ಟ್ ಥ್ಯಾಂಕ್ ಗಾಡ್. ಕಾಲು ನೋವು ಹೋಯ್ತು. 3 ಜನ ಒಟ್ಟಿಗೆ ಮಾತಾಡ್ಕೊಂಡ್ರು. ನಾವು ಇನ್ನೊಬ್ಬನ ಕರ್ಕೊಂಡು ಹೋಗೋಣ ಬಾ. ಈಗ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಯಾಕೊತ್ತಾ, ಮೊದಲಾದರೆ ಇನ್ನೊಂದು ವ್ಯಕ್ತಿಗೆ ಫೋನ್ ಮಾಡಿಬಿಟ್ಟು ಆ ವ್ಯಕ್ತಿನ ಕರೆಸಿ ಪ್ರೇ ಮಾಡಿಸ್ಕೊಳ್ತಾ ಇದ್ದ. ಅಷ್ಟೊತ್ತಾದರೂ ಇರ್ಬೋದಾಗಿತ್ತು ಆ ವ್ಯಕ್ತಿ ಶರೀರದಲ್ಲಿ. ಬಟ್ ಈಗ ಆ ವ್ಯಕ್ತಿ ಸೀಕ್ರೆಟ್ ತಿಳ್ಕೊಬಿಟ್ಟಿದ್ದಾನೆ. ನಾವು ಸ್ವಲ್ಪ ಕೈ ನೋವು ಕಾಲು ಸ್ಟಾರ್ಟ್ ಆದ್ರೆ ಸಾಕು, ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ, ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಮೈ ಗಾಡ್, ಬುಲೆಟ್ ಆರಿಸ್ತಾನೆ. ಅವನು ಸವಾಸ ಬೇಡ, ಬನ್ನಿ ಬೇರೆ ನೋಡ್ಕೊಂಡು ಹೋಗೋಣ. ಅರ್ಥ ಆಯ್ತಾ? ಯಾವುದು ಒಳ್ಳೇದು? ನೀವು ಬೈಬಲ್ ಓಪನ್ ಮಾಡಿಬಿಟ್ಟು ಅಲ್ಲಿರಂಥ ವಾಕ್ಯಗಳನ್ನ ಬಾಯಿ ನುಡಿಯೋದು ಒಳ್ಳೇದಾ, ಅಥವಾ ಬ್ರದರ್ಗಳಿಗೆ ಫೋನ್ ಮಾಡಿಬಿಟ್ಟು ಸಿಸ್ಟರ್ಗಳಿಗೆ ಫೋನ್ ಮಾಡಿಬಿಟ್ಟು ಸಿಸ್ಟರ್ ಬ್ರದರ್ ಅಂತೇಳಿ ಜಸ್ಟ್ ಅವ್ರು ಬರೋ ತನಕ, ಅವ್ರು ಪ್ರೇ ಮಾಡೋ ತನಕ ಜಸ್ಟ್ ನೀವು ಕಾಯ್ತಾ ಕುಳಿತುಕೊಳ್ಳೋದು ಒಳ್ಳೇದು? ಯಾವುದು ಒಳ್ಳೇದು? ಬ್ರದರ್ ಪ್ರೇಯರ್ಗಳಿಗೆ ಸಹಿತನೇ ಇದ್ರಲ್ಲ. ನಿಮಗೂ ಯೇಸುವಿಗೂ ಯಾವಾಗ ಸಂಬಂಧ, ಆ ಒಂದು ಅನ್ಯೋನ್ಯ ಸಂಬಂಧ ಗಾಢವಾಗ್ತದೋ, ಯಾವಾಗ ನೀವು ಬಾಯಿ ತೆಗೆದು ನನ್ನ ನಂಬಿಕೆ ಬ್ರದರ್ಗಳ ಮೇಲಲ್ಲ, ನನ್ನ ನಂಬಿಕೆ ಯೇಸುವಿನ ಮೇಲೆ, ಅವ್ರ ವಾಕ್ಯದ ಮೇಲೆ, ನೀವು ಯಾವಾಗ ಅದನ್ನು ಪ್ರಾಕ್ಟೀಸ್ ಮಾಡ್ತೀರಿ, ಆಗ 3 ಜನ ಮಾತಾಡ್ಕೊಳ್ಳುವಾಗ ಅವ್ರಿಗೆ ಗೊತ್ತಾಗ್ತದೆ. ನಾವು ಅವ್ರ ಹತ್ರ ಹೋಗಿ ಹಿಡ್ಕೊಳ್ಳೋಬೇಕಾಗಿಲ್ಲ, ಹತ್ತತ್ರ ಹೋಗ್ತದಂಗೆ ಅವ್ನು ಬುಲೆಟ್ಗಳು ಆರಿಸ್ತಾನೆ. ನಾವು ನಮ್ಮ ಇಡೀ ಬಾಡಿನ ಪೀಸ್ ಮಾಡ್ಕೊಂಡು ಬರಬೇಕಾಗ್ತದೆ. ಅವ್ನು ಸವಾಸ ಬೇಡ, ಪಕ್ಕ ಮನೆಗೆ ಹೋಗೋಣ.